ಓಂ ಸಾಯಿ ಗುರುಭ್ಯೋ ನಮಃ. ಇವತ್ತಿನ ವಿಶೇಷವಾದಂಥ ಕಾರ್ಯಕ್ರಮ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಇದನ್ನು ತಿಳಿದುಕೊಳ್ಳಬೇಕಾದಂಥ ಕಾರ್ಯಕ್ರಮನೂ ಹೌದು. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಮ್ಮ ಹಿಂದೆ ಹಿಂಬಾಲಿಸ್ತಾ ಬರುತ್ತೆ ರೀ. ಎಷ್ಟೋ ಜನ ಹೇಳ್ತಾರೆ, ಎಷ್ಟು ಕಷ್ಟಪಡ್ತಾ ಇದ್ದೀವಿ ನಾವು ಅಂದರೆ ಒಂದು ಕಡೆಯಿಂದನೂ ನಮಗೆ ಯಾವುದೇ ಇಂಪ್ರೂವ್ಮೆಂಟ್ಸ್ ಆಗೋದು ಕಾಣಿಸ್ತಾನೆ ಇಲ್ಲ. ನಮಗೆ ಏನು ಕರ್ಮ ಅಂತ ಹೇಳಿದಿರಿ ಅಂತ ಹೇಳ್ತಿರಲ್ಲ, ಇದೆಲ್ಲದೂ ಕೂಡ ನಿಮ್ಮ ಕರ್ಮಗಳೇ. ನೆನ್ಪಿಟ್ಕೊಳ್ಳಿ, ಇವತ್ತಿನ ಟಾಪಿಕಲ್ಲಿ ಸ್ತ್ರೀ ಶಾಪಕ್ಕೆ ಸಂಬಂಧಪಟ್ಟಂಥ ಸಬ್ಜೆಕ್ಟನ್ನು ಮಾತಾಡ್ತಾ ಇರೋದು ನಾನು. ನಾವು ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ ರೀ ಈ ಸ್ತ್ರೀ ಶಾಪ. ನಾನು ಕೇಳಲ್ಪಟ್ಟಿದ್ದು, ಭೂಗರ್ಭದಿಂದ ಸಸ್ಯ ಸಮೃದ್ಧಿ ಆಗುತ್ತೆ, ಸ್ತ್ರೀ ಗರ್ಭದಿಂದ ಮಾನವ ಜನನವಾಗುತ್ತೆ. ಎಂಟೈರ್ ಯೂನಿವರ್ಸಲ್ಲಿ ಇವೆರಡು ಮಾತ್ರನೇ ಹೊಸ ವಸ್ತುವನ್ನು ಸ್ವಯಂ ಉತ್ಪತ್ತಿ ಮಾಡುವಂತಹ ಎರಡು ಜೀವಿಗಳು. ಅಂಥ ಒಂದು ವಿಚಾರದಲ್ಲಿ ಆ ಸ್ತ್ರೀಗೆ ಯಾವ ರೀತಿಯ ಶಕ್ತಿ ಆ ದೈವತ್ವ ಕೊಟ್ಟಿರುತ್ತೋ ನೀವು ನೆನಪಿಟ್ಕೋಬೇಕು. ಅಂಥ ಸ್ತ್ರೀಯಿಂದ ನಾವಿವತ್ತು ಶಾಪವನ್ನು ಪಡಿಬೇಕಾದ್ರೆ ಆ ಸ್ತ್ರೀ ಎಷ್ಟು ಕಷ್ಟಪಟ್ಟು ಎಷ್ಟು ನೋವನ್ನು ಅನುಭವಿಸಿ ಆ ಒಂದು ಶಾಪವನ್ನು ಹಾಕಿರ್ತಾಳೆ ಅಲ್ವಾ, ಅದ್ರ ಬಗ್ಗೆ ಮಾತಾಡ್ತಾ ಇರೋದು ಇವತ್ತು. ನಾವು ಹೇಳ್ತೀವಿ ಪಂಚಮಹಾ ದೋಷಗಳು ಅಂತ ಹೇಳ್ತೀವಿ, ಪಂಚಮಹಾ ಹತ್ಯೆಗಳು ಅಂತ ಹೇಳ್ತೀವಿ ಅನೇಕ. ಇದರಲ್ಲಿ ಕೂಡ ಸ್ತ್ರೀ ಶಾಪ ಅನ್ನೋದು ಕೂಡ ಆ ಎಲ್ಲದಕ್ಕಿಂತ ಅತ್ಯಂತ ಘೋರವಾದದ್ದು. ಇದು ಅತ್ಯಂತ ಘೋರವಾದದ್ದು. ಒಂದು ಸಾರಿ ಸ್ತ್ರೀಯಿಂದ ಶಾಪಿತನಾದಂತಹ ಒಬ್ಬ ವ್ಯಕ್ತಿ ಅವನ ಸಪ್ತ ಜನ್ಮಗಳಲ್ಲೂ ಕೂಡ ಅದು ಅವನನ್ನು ಹಿಂಬಾಲಿಸುತ್ತಾ ಹೋಗುತ್ತೆ. ಅದು ತನ್ನ ಸೇಡನ್ನು ಬಿಡೋದೇ ಇಲ್ಲ. ಅಷ್ಟೊಂದು ಕಠಿಣ ಕಠೋರವಾದಂತಹ ಶಾಪ ಅದು. ಈ ಶಾಪ ಹೇಗೆ ಬರಲಿಕ್ಕೆ ಸಾಧ್ಯ ಅಂದರೆ, ಯಾವ ಒಬ್ಬ ಸ್ತ್ರೀ ಅತಿಯಾಗಿ ನೊಂದು ಬೆಂದು ಹೃದಯಾಂತರಾಳದಿಂದ ಆ ನೋವಿನ ಬಿಸಿ ಉಸಿರಿನಿಂದ ನಾಶವಾಗುವುದಕ್ಕೆ ಹಾಕುವಂತಹ ಮಾತುಗಳಿದಾವಲ್ಲ, ಅಂದರೆ ಅದು ಒಬ್ಬ ವ್ಯಕ್ತಿಯ ಮೇಲೆ ಆಗಿರಬಹುದು, ಒಂದು ಕುಟುಂಬದ ಮೇಲಾಗಿರ್ಬೋದು, ಒಂದು ಸಮಾಜದ ಮೇಲಾಗಿರ್ಬೋದು, ಒಂದು ಸಮೂಹದ ಮೇಲೇ ಆಗಿರ್ಬೋದು. ಹಾಕಿದಂಥ ಶಾಪ ಇದೆಯಲ್ಲ, ಅದು ಅಷ್ಟು ಸುಲಭವಾಗಿ ಬಿಡೋದಿಲ್ಲ, ನಾಶ ಆಗೋವರೆಗೂ ಬಿಡೋದಿಲ್ಲ. ಅಷ್ಟು ಕಠೋರವಾದಂಥದ್ದು ಅದು. ಈ ಶಾಪಕ್ಕೆ ಯಾವುದೇ ದೇಶ ಭಾಷೆಯ ಗಡಿ ಇರೋದಿಲ್ಲ. ದೇಶ ಮತ್ತು ಭಾಷೆಯ ಗಡಿ ಇರೋದೇ ಇಲ್ಲ ಇದಕ್ಕೆ. ಕಾರಣ ಏನು ಗೊತ್ತಾ? ಇದು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಹೋಗುತ್ತೆ. ಆದ್ದರಿಂದನೇ ಅನೇಕ ಕುಟುಂಬಗಳು ಇವತ್ತು ನಾಶ ಹೊಂದಿದ್ದಾವೆ. ಯಾವ ಕುಟುಂಬಗಳು ಈ ಸ್ತ್ರೀ ಶಾಪವನ್ನು ಹೊತ್ತಿದವೋ ಅಭಿವೃದ್ಧಿ ಆಗಿರೋದನ್ನು ನಾನು ಕಂಡೇ ಇಲ್ಲ. ಹಾಗಿದ್ದಲ್ಲಿ ಈ ಶಾಪದಿಂದ ಉಂಟಾಗುವಂಥ ಪರಿಣಾಮಗಳೇನು? ಯಾವಾಗ ಒಬ್ಬ ಸ್ತ್ರೀಯಿಂದ ಶಾಪ ಬಿತ್ತು ಅಂದರೆ ಆ ಸಮುದಾಯವೇ ಆಗಿರಲಿ, ಯಾವುದೇ ಆಗಿರಲಿ, ಅಲ್ಲಿ ಮೊಟ್ಟ ಮೊದಲನೇದಾಗೋದು ಸಾವಿನ ಭಯ ಅವರನ್ನು ಯಾವಾಗಲೂ ಕಾಡಿಸ್ತಾ ಇರುತ್ತೆ. ಸಾವು ಅನ್ನೋದು ಅವರ ಮನೆಯಲ್ಲಿರುವಂಥ ಸಾಸಿವೆ ಕಾಳಿನ ಥರ ಇರುತ್ತೆ. ಎರಡನೇದಾಗಿ ಆ ಇಡೀ ಕುಟುಂಬದಲ್ಲಿ ಸಂತಾನವೇ ಇರೋದಿಲ್ಲ. ಕಂಕಣ ಭಾಗ್ಯ ಅನ್ನೋದಂತೂ ಕನಸು, ಶುಭ ಕಾರ್ಯಗಳನ್ನೋದು ಸಾಧ್ಯನೇ ಇಲ್ಲ ಬಿಡಿ. ಎಷ್ಟೋ ದೊಡ್ಡ ದೊಡ್ಡ ಕುಟುಂಬಗಳು, ರಾಜಮನೆತನಗಳು ಬೀದಿಗೆ ಬಂದಿವೆ, ಭಿಕ್ಷುಕರಾಗಿದ್ದಾರೆ.
ಇದು ಶತಸಿದ್ಧ. ಹೆಣ್ಣು ನಾನು ಆಗಲೇ ಹೇಳಿದ್ನಲ್ಲ, ಅದು ಅಷ್ಟೊಂದು ಶ್ರೇಷ್ಠವಾದಂತಹ ವ್ಯಕ್ತಿತ್ವ. ಅಲ್ಲಿಂದ ಬಂತು ಶಾಪ ಅಂದರೆ ಅಭಿವೃದ್ಧಿ ಆಗಲಿಕ್ಕೆ ಹೇಗೆ ಸಾಧ್ಯ ಹೇಳಿ? ಭೂತಾಯಿ ಮುನಿಸ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಸ್ತ್ರೀ ಮುನಿಸ್ಕೊಂಡ್ರು ಕೂಡ ಹಾಗೇ ಆಗುತ್ತೆ ರೀ. ಹಾಗಿದ್ದಲ್ಲಿ ನಮ್ಮ ಕುಟುಂಬ ಅನೇಕ ವೇದನೆಗಳನ್ನು ಅನುಭವಿಸ್ತಾ ಹೋದರೆ ಅದು ಸ್ತ್ರೀ ಶಾಪವೇ ಅಂತ ನಾವು ಹೇಗೆ ತಿಳ್ಕೊಳಕ್ಕೆ ಸಾಧ್ಯ? ಬೇರೆ ಶಾಪಗಳಿದ್ದಾವೆ. ಪಿತೃಶಾಪ ಇದೆ, ಮಾತೃಶಾಪ ಇದೆ, ಗುರುಶಾಪ ಇದೆ, ಋಷಿ ಶಾಪ ಇದೆ. ಎಲ್ಲ ಶಾಪಗಳಲ್ಲೂ ಸ್ತ್ರೀ ಶಾಪ ಇದೆ ಅನ್ನೋದನ್ನು ಹೇಗೆ ಗುರ್ತಿಡಿಯೋದು ನಾವು? ಇದು ಎರಡು ಭಾಗ. ಒಂದು, ಯಾರ ಜಾತಕದಲ್ಲಿ ಶುಕ್ರಗ್ರಹದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಶುಕ್ರಗ್ರಹ ಜೊತೆಗೆ ಚಂದ್ರಗ್ರಹನೂ ಕೊಡ್ಬೋದು. ಚಂದ್ರ ಮಾತೃ ಸ್ವರೂಪಿಣಿಯಾಗಿರೋದ್ರಿಂದ ಮಾತೃ ಕೂಡ ಸ್ತ್ರೀ ಆಗಿರ್ತಾಳೆ. ಯಾವಾಗ ಈ ಶುಕ್ರ ಮತ್ತು ಚಂದ್ರರು ರಾಹು ಕೇತುವಿನ ಛಾಯಾಗ್ರಹದ ನೆರಳಿನಲ್ಲಿ ಬರ್ತಾರೋ ಅಲ್ಲಿ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಸ್ತ್ರೀಗೆ ಸಂಬಂಧಪಟ್ಟಂತಹ ಶಾಪದ ಅರಿವು ನಮ್ಮನ್ನು ಅಲ್ಲಿ ಕಾಡುತ್ತೆ. ಇದನ್ನೇ ನಾವು ಸಂಚಿತ ಕರ್ಮ ಅಂತ ಹೇಳೋದು. ಸಂಚಿತ ಕರ್ಮದಲ್ಲಿ ಸ್ವಲ್ಪ ವಿಷಯವನ್ನು ನಾನು ಡಿವಿಯೇಷನ್ ಮಾಡ್ತಾ ಇದ್ದೀನಿ. ಈ ಜನ್ಮದಲ್ಲಿ ನಾವು ಪಡೆದಂತಹ ಸ್ತ್ರೀ ಶಾಪ ಮುಂದಿನ ಜನ್ಮದಲ್ಲಿ ಬರಲಿಕ್ಕೆ ಹೇಗೆ ಸಾಧ್ಯ? ಇವೆರಡೇ ಪ್ರಶ್ನೆಗಳು. ಇಲ್ಲಿ ನೋಡಿ, ನಾವು ರಾಹು ಕೇತುಗಳನ್ನು ಛಾಯಾಗ್ರಹಗಳೆಂದು ಕರಿತೀವಲ್ವಾ? ಛಾಯಾ ಇನ್ ದ ಸೆನ್ಸ್, ಸೊ ಆ್ಯಕ್ಚುಲಿ ದೇ ಆರ್ ನಾಟ್ ಎಕ್ಸಿಸ್ಟಿಂಗ್, ಆದರೆ ಅವುಗಳ ನೆರಳು ಮಾತ್ರ ಇದೆ. ಇದು ನಮ್ಮ ಮರಣಾನಂತರ ನಮ್ಮ ಜ್ಞಾಪಕ ಶಕ್ತಿಗಳು ಅಂದರೆ ನಾವು ಎಂಟೈರ್ ಲೈಫಲ್ಲಿ ಮಾಡಿರುವಂಥ ಕರ್ಮಗಳನ್ನು, ಇಟ್ಸ್ ಲೈಕ್ ಅ ಹಾರ್ಡ್ ಡಿಸ್ಕ್. ಅದು ಮುಂದಿನ ಜನ್ಮಕ್ಕೆ ಹೋಗುವಾಗ ಈ ರಾಹು ಏನು ಮಾಡುತ್ತೆ, ಈ ಎಲ್ಲ ನೆನಪಿನ ಒಂದು ಗಂಟನ್ನು ಎತ್ಕೊಂಡು ಹೋಗುತ್ತೆ. ಯಾವಾಗ ಇನ್ನೊಂದು ಜೀವಕ್ಕೆ ಎಂಟ್ರಿ ಕೊಟ್ಟ ತಕ್ಷಣವೇ ಅದು ಅಲ್ಲಿ ಸಂಚಿತ ಕರ್ಮ ಆ ಒಂದು ಜೀವಿಯ DNA ಜಾಯ್ನ್ ಆಗುತ್ತೆ. ತದನಂತರ ಆ ಒಂದು ಕಾಲಾನುಕಾಲಕ್ಕೆ ಕೇತುಗ್ರಹ, ವಿಶಿಷ್ಟವಾಗಿ ಕೇತುಗ್ರಹ ಹಾಗೂ ಕರ್ಮಾಧಿಪತಿಯಾದಂಥ ಶನಿ ಇದೆಲ್ಲದನ್ನು ಟೈಮ್ ಟು ಟೈಮ್ ಡಿಸ್ಕ್ಲೋಸ್ ಮಾಡ್ತಾ ಬರುತ್ತೆ. ಓಪನಿಂಗ್ ಈ ಕಾಲದಲ್ಲಿ ಇವನಿಗಿದು ಆಗಬೇಕು ಅನ್ನೋದನ್ನು ಈ ಕರ್ಮಾಧಿಪತಿ ಓಪನ್ ಮಾಡ್ತಾ 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 ಹೋಗ್ತಾನೆ. ಅಲ್ಲಿ ಸ್ತ್ರೀ ಶಾಪ ಓಪನ್ ಆಗುತ್ತೆ. ಯಥಾ ಪ್ರಕಾರ ನಿನ್ನ ಜೀವನ ನರಳಾಟಕ್ಕೆ ಹೊರಟೋಗುತ್ತೆ. ಇಷ್ಟು ಕಠೋರವಾದಂತಹ ಶಾಪ ಸ್ತ್ರೀ ಶಾಪ. ಜಾತಕದಲ್ಲಿ ರಿಪುಸ್ಥಾನ ಅಂತ ಒಂದಿದೆ, 6th ಹೌಸ್. ಶುಕ್ರಗ್ರಹ ಏನಾದರೂ 6ನೇ ಅಧಿಪತಿ ರಿಪು 6ನೇ ಮನೆ ಅದರ ಅಧಿಪತಿಯೊಂದಿಗೆ ಸಂಬಂಧವನ್ನು ಹೊಂದಿದರೆ ಸ್ತ್ರೀ ಶಾಪ ಇನ್ನೂ ಕಠೋರವಾಗಿರುತ್ತೆ. ಈ ಜಾತಕದ ವಿಚಾರಗಳು ತುಂಬ ಕ್ಲಿಷ್ಟಕರವಾಗಿರ್ತವೆ ಅನ್ನೋದ್ರಿಂದ ಅದನ್ನು ಹೆಚ್ಚಿನ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಹೋಗ್ತಾ ಇಲ್ಲ ನಾನು. ಹಾಗಿದ್ದಲ್ಲಿ ಈ ಸ್ತ್ರೀ ಶಾಪದಿಂದ ವಿಮೋಚನೆ ನಮಗಿಲ್ವೇ? ಇದೆ. ಎಲ್ಲ ಕರ್ಮಗಳಿಗೂ ಅಧಿಪತಿಯಾದಂಥ ಆ ದೈವತ್ವಕ್ಕೆ ನಾವು ಶರಣ ಹೋದರೆ ಡೆಫಿನೆಟ್ಲಿ ನಮಗೆ ಪರಿಹಾರ ಸಿಗುತ್ತೆ. ಆಕಸ್ಮಿಕವಾಗಿ ನಮಗೆ ಜಾತಕ ಇಲ್ಲ, ನಮಗೆ ಸ್ತ್ರೀ ಶಾಪ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? 2 ವಿಧದಲ್ಲಿ. ಒಂದು, ನಿಮ್ಮ ಮನೆಯಲ್ಲಿ ನಡೆದಿರುವಂಥ ಅನೇಕ ಘಟನೆಗಳೇ ನಿಮಗೆ ಅದರ ನಿದರ್ಶನವನ್ನು ಕೊಡ್ತವೆ. ಒಂದು. ಎರಡನೇದು, ನೀವು ಯಾವುದೇ ಮನೆಯಲ್ಲಿ ಹೋಗಿ ವಾಸ ಮಾಡಿ ಆ ಮನೆಯ ಅಗ್ನಿ ದಿಕ್ಕು ಯಾವಾಗಲೂ ಏನಾದರೂ ಒಂದು ದೋಷಪೂರಿತವಾಗಿರುತ್ತೆ. ಇವೆರಡು ಸಾಕು ನಿಮಗೆ ಸ್ತ್ರೀ ಶಾಪ ಇದೆ ಅನ್ನೋದನ್ನು ಗುರುತಿಡಲಿಕ್ಕೆ. ಈ ಶಾಪ ವಿಮೋಚನೆಗಾಗಿ ಮಹಾತಾಯಿ ದುರ್ಗೆಯನ್ನು ನೀವು ನೆನೆಸಬೇಕಾಗುತ್ತೆ. ದುರ್ಗಾ ಸಪ್ತಸತಿ ಪಾರಾಯಣವನ್ನು ಪ್ರತಿನಿತ್ಯ ಮಾಡಬೇಕು. ಯಾಕೆ ಮಾಡಬೇಕು? ಆ ಸ್ತ್ರೀ ಶಾಪ ವಿಮೋಚನೆಗಾಗಿ ನಾನು ಈ ಪಾರಾಯಣವನ್ನು ಮಾಡ್ತಿದ್ದೀನಿ ಅಂತ ಮೊದಲು ಸಂಕಲ್ಪವನ್ನು ತೆಗೆದುಕೊಂಡು ಮಾಡಬೇಕಾಗುತ್ತೆ. ಎರಡನೇದಾಗಿ, ಯಾವುದೇ ಮತ್ತೆ ಪುನಃ ದುರ್ಗಾ ಮಂತ್ರವನ್ನು ಪಾರಾಯಣ ಮಾಡಬೇಕು. ಶನಿಗೆ ಸಂಬಂಧಪಟ್ಟಂತಹ ಮಂತ್ರವನ್ನು ಪಾರಾಯಣ ಮಾಡಬೇಕು.
ಮೂರನೇದಾಗಿ ವಿಶಿಷ್ಟವಾಗಿ ಶಿವ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ. ಈ 4 ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಬಂದರೆ ಎಕ್ಸ್ಪೆಕ್ಟೆಡ್ಲಿ ವಿತಿನ್ ಶಾರ್ಟ್ ಸ್ಪ್ಯಾನ್ ಆಫ್ 6 ಮಂತ್ಸ್ ಒಳಗಡೆ ಅದರ ಪರಿಣಾಮದಿಂದ ನೀವು ಸ್ವಲ್ಪ ಹೊರಗಡೆ ಬರ್ತಾಯಿದ್ರಂತ ಗೊತ್ತಾಗುತ್ತೆ. ಆಗ ನೀವು ನಿಮಗೆ ಜೀವನಕ್ಕೆ ಬೇಕಾದಂಥ ಅವಶ್ಯಕತೆಗಳನ್ನು ಆ ಮಹಾದೇವ ನಿಮಗೆ ಪ್ರಸಾದಿಸ್ತಾನೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಸರ್ವರಿಗೂ ಒಳ್ಳೆಯದಾಗಲಿ. ನಮಸ್ತೆ.